ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹೆಬ್ಗೋಡಿಯ ದಿ ಬೆಸ್ಟ್ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಯುವ ಕಾಂಗ್ರೆಸ್ ಹೆಬ್ಗೋಡಿ ಬ್ಲಾಕ್ ಅಧ್ಯಕ್ಷರಾದ ಮಧುಸೂದನ್ ರವರ ನೇತೃತ್ವದಲ್ಲಿ ಮತ್ತು ಯುವ ಕಾಂಗ್ರೆಸ್ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರವೀಣ್ ಎಂಎನ್ ರವರ ಸಹಕಾರದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಇನ್ನು ಈ ಶಿಬಿರದಲ್ಲಿ ಒಟ್ಟು 375 ನಾಗರಿಕರು ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡರು ಮತ್ತು 88 ಯೂನಿಟ್ಗಳಷ್ಟು ರಕ್ತದಾನವನ್ನು ಯಶಸ್ವಿಯಾಗಿ ಸಂಗ್ರಹಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಬಿ ಶಿವಣ್ಣನವರು, ಕಾಂಗ್ರೆಸ್ ಮುಖಂಡರಾದ ಉಸ್ಕೂರು ಮಧುರಣ್ಣ, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೋಮಸಂದ್ರ ಲಿಂಗಣ್ಣ, ಮುಖಂಡರಾದ ಉಲ್ಲಾಸ್ ಬಿ ಶಿವಣ್ಣ, ಅಂಬರೀಶ್, ಸರ್ಜಾಪುರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ವೇಣು, ಮುಖಂಡರಾದ ಜಿಮ್ ನಾಗರಾಜ್, ಗೊಲ್ಲಹಳ್ಳಿ ಪ್ರಕಾಶ್, ಹೆಬ್ಗೋಡಿ ಮಂಚಮ್ಮ, ಕಮಲಮ್ಮ, ವೀರಸಂದ್ರ ಮಂಚಣ್ಣ ಮತ್ತು ಯುವ ಕಾಂಗ್ರೆಸ್ ಹೆಬ್ಗೋಡಿ ಬ್ಲಾಕ್ನ ಉಪಾಧ್ಯಕ್ಷರುಗಳು ಹಾಗೂ ಪವರ್ ಟೀಮ್ನ ಪದಾಧಿಕಾರಿಗಳು ಮತ್ತು ಸ್ನೇಹಿತರು ಭಾಗವಹಿಸಿದರು.
ಈ ಕಾರ್ಯಕ್ರಮ ಯೂತ್ ಕಾಂಗ್ರೆಸ್ ವತಿಯಿಂದ ಹೆಬ್ಗೋಡಿ ಇವರ ವತಿಯಿಂದ ಏನು ಇವತ್ತೊಂದು ಶ್ರೇಷ್ಠವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಭಾಗಿಯಾಗಿದ್ದೀರಾ, ಬಹಳ ಖುಷಿ ಆಯಿತು. ಯಾಕೆ ಅಂತಂದರೆ ದಾನದಲ್ಲಿ ದೊಡ್ಡ ದಾನ ಯಾವುದಾದ್ರೂ ಇದ್ದರೆ ಅದು ರಕ್ತದಾನ. ಅದನ್ನು ನಿಸ್ವಾರ್ಥದಿಂದ ತಾವು 4 ಜನಕ್ಕೆ ಉಪಯೋಗ ಆಗಲಿ ಅಂತ ತಾವೆಲ್ಲ ಏನು ಮುಂದೆ ಬಂದು ವಾಲಂಟಿಯರ್ ಆಗಿ ನೀವುಗಳೆಲ್ಲರೂ ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಬೇರೆ ಬೇರೆ ತಮ್ಮ ಅಂಗಾಂಗಗಳ ದಾನ ಮಾಡೋದಕ್ಕೆ ಒಂದು ವೇದಿಕೆ ಮೇಲೆ ತಮಗೆ ತೊಡಸ್ಕೊಂಡಿದ್ದೀರಾ. ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ಯುವಕರಿಗೆ ಈ ಒಂದು ಅರಿವು ಮೂಡಿಸಿ ಕಾರ್ಯಕ್ರಮದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅವರು ಹಮ್ಮಿಕೊಂಡಿರೋಂಥದ್ದು ಬಹಳ ಒಂದು ನೆಚ್ಚಿನ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಹಾಗಾಗಿ ಇವರು ಮಾಡ್ತಿರುವಂಥ ಕಾರ್ಯ ಕೂಡ ನಮಗೆ ತುಂಬ ಶ್ಲಾಘನೀಯವಾದಂಥದ್ದು. ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಈಗ ಜನಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೇ ಥರ ಎಲ್ಲ ಒಂದು ಜನಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಮಾಡಲಿ ಅಂತ ನಾನು ಹೇಳ್ತಾ ಇರ್ತೇನೆ. ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಕಡೆ ಗಮನ ಹರಿಸುವಂಥದ್ದು ಬಹಳ ಕಮ್ಮಿ ಆಗ್ತಿದೆ. ಯಾಕೆಂದರೆ ಕೆಲಸದ ಒತ್ತಡದಿಂದಾಗಿರ್ಬೋದು, ಬೇರೆ ಬೇರೆ ಒತ್ತಡದಿಂದಾಗಿರ್ಬೋದು, ಅದ್ರ ಕಡೆ ಗಮನ ಹರಿಸೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಬಡಬಗ್ಗರಿಗೆ ಅನುಕೂಲಗಳಾಗಲಿ ಅನ್ನೋ ಥರ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಿದೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಯೂತ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗಿರುವಂಥ ಪ್ರವೀಣ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಹೆಬ್ಗೋಡಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರೋ ಮಧು ಆಗಿರ್ಬೋದು, ಮತ್ತು ಇನ್ನಿತರ ತಂಡಗಳು, ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಕೈ ಜೋಡಿಸಿ ಈ ಒಂದು ಅದ್ಭುತ ಕಾರ್ಯಕ್ರಮನ ಏನು ಜನರಿಗೆ ಒಂದು ಮಾಡ್ತಿದ್ದಾರೆ, ಬಹಳ ಖುಷಿ ಆಗ್ತಿದೆ. ಹಾಗಾಗಿ ಯಾರು ತಾವು ರಕ್ತದಾನ ಮಾಡ್ತಾ ಇದ್ದೀರಾ, ನಿಮ್ಮಗಳಿಗೆ ನಮ್ಮ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾ ಇದ್ದಾರೆ. ಅದು ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮಲ್ಲಿ ಕೊಡ್ತಿರುವಂಥ ಆ ಒಂದು ತ್ಯಾಗಕ್ಕೆ ಗುರುತಿಸೋದಕ್ಕೆ ಕೊಡ್ತಿರೋಂಥ ಒಂದು ಸರ್ಟಿಫಿಕೇಟ್ ಅಂತ ಅನ್ಕೋಬೋದು. ನಾಳೆ ದಿವಸ ನಿಮ್ಮ ಕುಟುಂಬದಲ್ಲಿ ಯಾರಿಗೇ ಆಗಿರಲಿ, ಏನಾದರೂ ಅಪಘಾತ ಆಗಿರ್ಬೋದು, ಇನ್ನೇನೋ ಒಂದು ಕಾರಣಗಳಂತ ಏನಾದರೂ ಒಬ್ಬರಿಗೆ ಬೇಕಾಗುತ್ತೆ ಅಂತಂದರೆ ಈ ಸರ್ಟಿಫಿಕೇಟ್ ತೋರಿಸಿ ಕೂಡ ತಾವು ಪಡ್ಕೋಬೋದು. ಹಾಗಾಗಿ ಇದು ಒಳ್ಳೆ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದಾರೆ. ಎಲ್ಲ ಜನಗಳ ಸಂಪರ್ಕದಲ್ಲಿ ಇದ್ಕೊಂಡು ಎಲ್ಲ ಜನ ಬಂದು ತಾವೆಲ್ಲನೂ
ವಾಲಂಟಿಯರ್ ಆಗಿ ಕೊಡ್ತಾ ಇದ್ದೀರಾ, ಭಾಳ ಖುಷಿ ಆಯಿತು. ಎಸ್ಪೆಷಲಿ ಯೂತ್ಸ್ ಬಂದಿದ್ದೀರಾ ತುಂಬ ಜನ, ತುಂಬ ಖುಷಿ ಆಯಿತು. ಹೀಗೆ ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತಾ ಶಾಸಕರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಏನು ಸಲ್ಲಿಸ್ಕೊತಾ ಇದ್ದಾರೆ ಅದನ್ನು ತುಂಬ ಅಚ್ಚುಮೆಚ್ಚಾಗಿ ತುಂಬ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾ ಇದೆ. ನಂದೊಂದೆರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಯಾರು ಒಳ್ಳೆ ಜನ ಬಂದು ಸೇರ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ತಮ್ಮ ಕಡೆಯಿಂದ ಏನೇನು ಬೇಕೋ ಅನುಕೂಲ ಮಾಡೋದ್ರಲ್ಲಿ ನಾವು ಯೂತ್ ಕಾಂಗ್ರೆಸ್ ಅವ್ರಿಗೆ ಕೇಳಿಕೊಂಡು ನನ್ನ ಕಡೆಯಿಂದ ಏನಾಗುತ್ತೋ ನಾವು ಸಹಾಯ ಮಾಡ್ತೇವೆ. ಹಾಗಾಗಿ ಧನ್ಯವಾದಗಳು. ತುಂಬ ಖುಷಿ ಆಯಿತು ಬಂದು ಈ ಒಂದು ಅದ್ಭುತ ಕಾರ್ಯಕ್ರಮ ನೋಡ್ತಾ. ತಮ್ಮೆಲ್ಲರಿಗೂ ಅಭಿನಂದನೆ. ಎಲ್ಲರೂ ಈ ಒಂದು ಕಾರ್ಯಕ್ರಮನ ಉಪಯೋಗಿಸ್ಕೋಬೇಕಂತ ಹೇಳ್ತಾ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಇದು ತುಂಬ ಉತ್ತಮವಾದಂಥ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸುವಾದಂಥ ಒಂದು ಕಾರ್ಯ ಇದು. ಯಾಕೆ ಅಂತಂದರೆ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳಿದಾವಲ್ಲ, ನೋಡಿ ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 80 ಜನ ಸ್ವಯಂ ಪ್ರೇರಿತರಾಗಿ ಇಲ್ಲಿ ಬಂದು ರಕ್ತದಾನವನ್ನು ನೀಡಿರ್ತಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ಯಾಕೆ ಅಂತಂದರೆ ಆ ರಕ್ತದಾನ ಇದೆಯಲ್ಲ ಅದು ಮಹಾದಾನ. ಅದು ಇನ್ನೊಂದು ಜೀವವನ್ನು ಉಳಿಸೋದಕ್ಕೋಸ್ಕರ ಅವರು ದಾನ ಮಾಡ್ತಾರಲ್ಲ, ಅದಕ್ಕೆ ನಾವು ಬೆಲೆ ಕಟ್ಟೋದಕ್ಕಾಗಲ್ಲ. ಅವರಿಗೆ ಮತ್ತೊಮ್ಮೆ ನಾವು ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ಕಡೆಯೂ ನಾವು ಈ ರೀತಿ ಉಚಿತ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದೇವೆ. ಈ ಭಾಗದಲ್ಲೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ನಮ್ಮ ಯೂತ್ ಕಾಂಗ್ರೆಸ್ನವರು ಅಂತಂದರೆ, ಯಾಕಂದರೆ ಇಲ್ಲೆಲ್ಲ ಹೆಚ್ಚಿಗೆ ಕಾರ್ಮಿಕ ವರ್ಗ ಇಲ್ಲಿ ಹೆಚ್ಚಿಗೆ ಇದ್ದಾರೆ ಇಲ್ಲಿ. ಯಾಕೆಂದರೆ ಪಕ್ಕದಲ್ಲೇ ಕೈಗಾರಿಕಾ ಪ್ರದೇಶ ಇರೋದರಿಂದ ಈ ಸುತ್ತಮುತ್ತ ಎಲ್ಲ ಇಲ್ಲಿ ಕಾರ್ಮಿಕ ವರ್ಗ ಹೆಚ್ಚಿಗೆ ಇರೋದರಿಂದ ಅವರಿಗೆ ಇದು ಬಹಳ ಅವಶ್ಯಕತೆ ಇದು. ಯಾಕೆ ಅಂತಂದರೆ ಪಾಪ ಅವರು ವಾರ ಪೂರ್ತಿ ಅವರು ಕೆಲಸಕ್ಕೆ ಹೋಗೋದು, ಆ ಕೆಲಸದಲ್ಲಿ ಆ ಕಾರ್ಖಾನೆಗಳಲ್ಲಿ ದುಡಿಮೆ ಮಾಡ್ಕೊಂಬಂದು ಅವರು ಸಿಗೋ ಒಂದು ದಿವಸ ಭಾನುವಾರ, ಅದು ಅವರು ಮನೆಯಲ್ಲಿ ಕಳೆಯೋದಕ್ಕೆ ಸರಿ ಹೋಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಮನೆ ಬಾಗಿಲಿಗೆ, ಅವರ ಮನೆ ಬಳಿಯೇ ಈ ರೀತಿ ಒಂದು ನಾವು ಈ ಉಚಿತ ಶಿಬಿರಗಳನ್ನು, ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡ್ರೆ ಅವ್ರಿಗೆ ಬಂದು ಆರೋಗ್ಯವನ್ನು ತಪಾಸಣೆ ಮಾಡ್ಕೊಂಡು ಹೋಗೋದಕ್ಕೆ ಭಾಳ ಅನುಕೂಲ ಆಗ್ತದೆ. ಯಾಕೆ ಅಂತಂದರೆ ಇಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ತಪಾಸಣೆ ಮಾಡುವ ಆ ಸಿಬ್ಬಂದಿ ಇಲ್ಲಿ ನಮಗೆ ಲಭ್ಯ ಇರ್ತಾರೆ. ಸೊ ಹಾಗಾಗಿ ಅವರು ಬಂದು ಇಲ್ಲಿ ತಪಾಸಣೆ ಮಾಡಿಕೊಂಡು ಕಡಿಮೆ ಅವಧಿಯಲ್ಲಿ ಮತ್ತು ಉಚಿತವಾಗಿ ಅವ್ರಿಗೆ ಇಲ್ಲಿ ಒಂದು ತಪಾಸಣೆ ಸಿಗುತ್ತೆ. ನಿಜಕ್ಕೂ ಅದು ತುಂಬ ಸಂತೋಷ. ಈ ರೀತಿ ಸೌಲಭ್ಯಗಳನ್ನು ನಾವು ಬರ್ತಾ ಇದ್ದೇವೆ. ಅದರಲ್ಲೂ ನಮ್ಮ ಯುವ ಕಾಂಗ್ರೆಸ್ನವರು ಏನಿದೆ ಯೂತ್ ಕಾಂಗ್ರೆಸ್ ಟೀಮು ಅವರು ಈ ಥರದ ಕೆಲಸಗಳಲ್ಲಿ ಭಾಳ ಆಸಕ್ತಿ ವಹಿಸಿ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದಾರೆ. ಅವ್ರಿಗೆ ಹೇಳಿದ್ದೀವಿ, ಈಗೇನು ನಮ್ಮ ಹೆಬ್ಬಗೋಡಿ ಬ್ಲಾಕ್ ಇದೆ, ಈಗ ಹೆಬ್ಬಗೋಡಿ ಆಯಿತು, ಮತ್ತು ಆ ಶಾಂತಿಪುರ ಬ್ಲಾಕ್ ಒಂದು ಆ ಸರೌಂಡಿಂಗಲ್ಲೂ ಮಾಡೋಕ್ಕೆ ಹೇಳಿದ್ದೀವಿ, ಮತ್ತು ಕೂಡ್ಲು ಭಾಗ ಅಲ್ಲಿನೂ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಮಾಡ್ತೀವಿ, ನಾವು ನಿಮ್ಮ ಸಹಕಾರ ಇದೆ, ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ನಾವು ಎಲ್ಲ ಕಡೆಯೂ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ನಾವು ಹಮ್ಮಿಕೊಂಡು ಆ ಭಾಗದ ಎಲ್ಲ ಜನ, ಆ ಭಾಗದ ಏನು ಕಾರ್ಮಿಕ ವರ್ಗ, ಬಡವರು ಅವರೆಲ್ಲ ಇರ್ತಾರೆ, ಅವ್ರಿಗೆಲ್ಲ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಮಾಡ್ತಾ ಬಂದಿದ್ದೇವೆ. ಸೊ ಇದರ ಸದುಪಯೋಗವನ್ನು ಎಲ್ಲರೂ ಇಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಜನ ಪಡೀತಾ ಇದ್ದಾರೆ. ಇನ್ನೂ ಸಾಯಂಕಾಲದವರೆಗೂ ಇರುತ್ತೆ. ಇನ್ನೂ ಎಲ್ಲರೂ ಬಂದು ಯಾರ್ಯಾರು ಇದುವರೆಗೂ ಇಲ್ಲಿ ಬಂದು ತಪಾಸಣೆಗೆ ಒಳಪಟ್ಟಿಲ್ಲ ಅವರೆಲ್ಲ ಬಂದು ಒಂದು ತಪಾಸಣೆ ಮಾಡಿಸ್ಕೊಂಡು, ಯಾಕೆಂದರೆ ಆರೋಗ್ಯ ಅನ್ನೋದು ಭಾಳ ಮುಖ್ಯ. ಕಾಲಕ್ಕೆ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇದ್ದರೆ, ಯಾಕೆಂತಂದರೆ ಈಗ ಈ ಆರೋಗ್ಯ ವೈದ್ಯಕೀಯ ಆ ಭಾಗ ಏನಾಗಿದೆ ಭಾಳ ಅಡ್ವಾನ್ಸ್ಡ್ ಇದೆ. ಈಗ ನಾವು ಏನು ಈ ಕಾಲಕ್ಕೆ ಆ ತಪಾಸಣೆಗಳನ್ನು ನಾವು ಮಾಡಿಸ್ಕೊಳ್ತಾ ಇದ್ದರೆ, ನಮಗೆ ನೋಡಿ ಒಬ್ಬ ವೈದ್ಯರು ಹೇಳಿದ್ರು ನಮಗೆ, ಈಗ 6 ತಿಂಗಳು ಮುಂದೆನೇ ನಮಗೆ ನಮ್ಮ ಬಾಡೀಲಿ ಯಾವ ಆರ್ಗನ್ಸ್ ಕೈ ಕೊಡ್ತಾ ಇದೆ ಅನ್ನೋದು ಈಗ ಪತ್ತೆ ಹಚ್ಬೋದಂತೆ. ಯಾಕೆಂದರೆ ಆ ರೀತಿ ಟೆಕ್ನಾಲಜಿಗಳೆಲ್ಲ ಈಗ ಬಂದಿದ್ದಾವೆ. ದಯಮಾಡಿ, ಯಾಕೆಂದರೆ ನಮಗೆ ಆರೋಗ್ಯ ಭಾಳ ಮುಖ್ಯ. ಆ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಕಾಲಕ್ಕೆ ತಪಾಸಣೆಯನ್ನು ಮಾಡಿಕೊಂಡು ಆ ಆರೋಗ್ಯಗಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ಅದೆಲ್ಲ ನಮ್ಮ ಆದ್ಯ ಕರ್ತವ್ಯ. ಈ ಒಂಥರ ಕ್ಯಾಂಪು ಇದುವರೆಗೂ ಯಾವತ್ತೂ ಮಾಡಿರಲಿಲ್ಲ.
ಯಾಕಂತ ಹೇಳಿದ್ರೆ ನಮಗೆ ಯುವ ಕಾಂಗ್ರೆಸ್ನ ನಮ್ಮ ಸ್ನೇಹಿತರು ಪ್ರವೀಣ್ ಮತ್ತು ಮಧುಸೂದನ್ ಅವರು ಕೇಳಿದಾಗ ನಮಗೆ ಕಾರ್ಮಿಕರ ಹೆಚ್ಚಿನ ಭಾಗದಲ್ಲಿ ಇರ್ತಕ್ಕಂಥ ವಿಭಾಗ ಈ ಕಡೆ. ಸೊ ಹಂಗಾಗಿ ನೀವು ಇದನ್ನು ಭಾನುವಾರ ದಿವಸ ಇಟ್ಕೊಂಡ್ರೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಭಾಳ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಅವ್ರಿಗೆ ಸಲಹೆ ಕೊಟ್ಟಾಗ ಅವರು ತುಂಬ ಹೃದಯದಿಂದ ಆಯಿತು ಈ ಸಂಡೇ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ಹಂಗಾಗಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಜನಕ್ಕೆ ಉಪಯೋಗ ಆಗ್ತೈತೆ. ಅದೇ ರೀತಿಯಾಗಿ ಮತ್ತೊಂದೇನಪ್ಪ ಅಂದರೆ, ಈಗ ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ಬ್ಲಡ್ ಚೆಕಪ್ ಮಾಡ್ಬೇಕಂದ್ರೆ 150-200 ರೂಪಾಯಿ. ಒಂದೊಂದು ಸ್ಪಾಟ್ಸ್ಗೂ ಒಂದೊಂದಕ್ಕೂ ಒಂದೊಂದು 200, 300, 2000, 2500, 1500 ಇಷ್ಟು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹೆಚ್ಚು ಕಮ್ಮಿ ಇಲ್ಲಿ ನಡೀತಕ್ಕಂಥ ತಪಾಸಣೆಗಳನ್ನ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೇಕಂದ್ರೆ ಕನಿಷ್ಠ ಪಕ್ಷ 8,000 to 10,000 ರೂಪಾಯಿ ಆಗುತ್ತೆ. ಈ ಕಾರ್ಮಿಕರು ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಸಂಬಳ 3/4 ಭಾಗ ಸಂಬಳನ ಈ ಚೆಕಪ್ಗೆ ಇಡಬೇಕಾಗಿತ್ತು. ಹಂಗಾಗಿ ಈ ಭಾಗದ ಕಾರ್ಮಿಕರಿಗೆ ಭಾಳ ಮಹೋನ್ನತವಾದಂಥ ಕಾರ್ಯವನ್ನು ನಮ್ಮ ಯುವ ಕಾಂಗ್ರೆಸ್ಸು ಅಧ್ಯಕ್ಷರುಗಳು ಪ್ರವೀಣ್ ಮತ್ತು ಮಧುರವರು ಹಮ್ಮಿಕೊಂಡಿರೋದ್ರಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಆನೇಕಲ್ನಾದ್ಯಂತ ನಮ್ಮ ಜನಪ್ರಿಯ ಶಾಸಕರು ಅವರ ಹುಟ್ಟುಹಬ್ಬಕ್ಕೆ ಫೆಬ್ರವರಿ 1ನೇ ತಾರೀಕು ಅವರ ಹುಟ್ಟುಹಬ್ಬ ಇರುತ್ತೆ. ಆ ಒಂದು ಪ್ರಯುಕ್ತ ಇಡೀ ಆನೇಕಲ್ ತಾಲೂಕಿನಲ್ಲಿ ಪ್ರತಿ ನಗರಸಭೆ, ಪ್ರತಿ ಪಂಚಾಯಿತಿಗಳಲ್ಲಿ ಈ ಒಂದು ಮಹೋನ್ನತ ಕಾರ್ಯಕ್ರಮಗಳನ್ನು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಳ್ತಾರೆ. ಅದೇ ರೀತಿಯಾಗಿ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಿದ್ದಾರೆ. ನೆಕ್ಸ್ಟ್ ಭಾನುವಾರ ದಿವಸ ನಮ್ಮ ಕಂಸಾಂದ್ರ ವಿಭಾಗದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಒಂದು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ನಮ್ಮ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಮಹೋನ್ನತವಾದ ಕಾರ್ಯಗಳನ್ನು ಆನೇಕಲ್ ತಾಲೂಕಿನಾದ್ಯಂತ ನಮ್ಮ ಎಲ್ಲ ಯುವ ಕಾಂಗ್ರೆಸ್ ಯುವಕ ಮಿತ್ರರು ಪ್ರತಿ ನಗರಸಭೆಗಳಲ್ಲಿರ್ತಕ್ಕಂಥ ಅಧ್ಯಕ್ಷಗಳು, ಉಪಾಧ್ಯಕ್ಷರುಗಳು, ಪ್ರತಿ ನಗರಸಭೆ, ಸ್ಥಳೀಯ ಸಭೆಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ರಿಂದ ಈ ಕಾರ್ಯಕ್ರಮಗಳ ತಾಲೂಕಿನಾದ್ಯಂತ ಬಹಳ ಮಹೋನ್ನತವಾಗಿ ಬಹಳ ಯಶಸ್ವಿಯಾಗಿ ಕಾರ್ಯರೂಪಗೊಳ್ತಾ ಇದ್ದಾವೆ. ಹಂಗಾಗಿ ಇವತ್ತು ಇಲ್ಲಿನ ಕಾರ್ಯಕ್ರಮಗಳನ್ನು ನಡೆಸೋದ್ರಿಂದ ಬಹಳ ಜನಕ್ಕೆ ಅನುಕೂಲ ಆಗಿದೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಮಾಡಿದಂಥ ಯುವ ಕಾಂಗ್ರೆಸ್ನವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಈ ಒಂದು ಅನುಕೂಲತೆಗಳನ್ನ ಪಡ್ಕೊಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಪ್ರವೀಣ್ ರವರು ಮತ್ತು ಅವರೆಲ್ಲ ಸ್ನೇಹಿತರು, ಅದೇ ರೀತಿಯಾಗಿ ನಮ್ಮ ಹೆಬ್ಬಗುಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಧುರು ಮತ್ತು ಅವರೆಲ್ಲ ಸ್ನೇಹಿತರು, ಅವರೆಲ್ಲರೂ ಕೂಡ ಸೇರಿ ಈ ದಿನ ಉಚಿತವಾದಂಥ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯುವ ಕಾಂಗ್ರೆಸ್ನ ಮಿತ್ರರು ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಇದು ಹುಟ್ಟುಹಬ್ಬ ಅನ್ನೋದೊಂದು ಹೆಸರಿಗೆ ಮಾತ್ರ ಅಷ್ಟೇ, ಆದರೆ ಅದರಿಂದ ಒಂದಷ್ಟು ಜನಕ್ಕೆ ಸಹಾಯ ಆಗಬೇಕು ಅನ್ನೋಂಥದ್ದು ನಮ್ಮ ಯುವಕರ ಒಂದು ಆಸೆ. ಅದರ ಪ್ರಯುಕ್ತವಾಗಿ ಇವತ್ತು ಏನು ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇದರಿಂದ ಅನೇಕ ಜನ ಬಡವರು, ಎಷ್ಟೋ ಜನ ಮನೆಗಳಲ್ಲೇ ಇರ್ತಾರೆ, ಅವರಿಗೆ ತಪಾಸಣೆ ಮಾಡಿಸ್ಕೊಳ್ಳುವಂಥ ಶಕ್ತಿ ಕೂಡ ಇರೋದಿಲ್ಲ. ಕಣ್ಣಿರ್ಬೋದು, ಮತ್ತು ಆರೋಗ್ಯದಲ್ಲಿ ಏನೇನೋ ಏರುಪೇರು ಇರ್ತದೆ. ಆದರೆ ಆಚೆಗಡೆ ಹೋಗಿ ಮಾಡಿಕೊಡುವಂಥ ಶಕ್ತಿ ಇರದೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಉಚಿತ ಆರೋಗ್ಯ ತಪಾಸಣೆ ಮತ್ತು ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಆಯೋಜಿಸಿರ್ತಕ್ಕಂಥದ್ದು ನಾವು ಎಷ್ಟೋ ಸಾರಿ ನೋಡ್ತಾ ಇರ್ತೇವೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇಂಥ ಗ್ರೂಪು ಬ್ಲಡ್ ಬೇಕು ನಮಗೆ, ಎಲ್ಲ ಯಾರಾದರೂ ಇದ್ದರೆ ಇಮ್ಮಿಡಿಯೇಟಾಗಿ ನಮಗೆ ಕಾಲ್ ಮಾಡಿ ಅಂತೇಳಿ ನಂಬರ್ ಸಮೇತ ಕೊಟ್ಟು ಅವರು ತುರ್ತಾಗಿರುವಂಥ ಒಂದು ಸಂದರ್ಭದಲ್ಲಿ ನಂಬರ್ಗಳು ಕೊಟ್ಟಿರ್ತಾರೆ. ಅಂದರೆ ಬ್ಲಡ್ಡು ಎಲ್ಲೋ ಒಂದು ಕಡೆ ಸ್ಟಾಕ್ ಇತ್ತು ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಅದು ಸರಬರಾಜು ಆಗ್ತದೆ. ಆದರೆ ಎಷ್ಟೋ ಕಡೆ ಇದು ತುರ್ತಾಗಿ ಅಲ್ಲಿ ಬ್ಲಡ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗೆ ಫೋನ್ ನಂಬರ್ ಕೊಟ್ಟು ಬ್ಲಡ್ನ ಕೊಡಿ ಅಂತೇಳಿ ಕೇಳ್ಕೊತಾರೆ. ಅಂದರೆ ಎಷ್ಟು ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಬ್ಲಡ್ ಇನ್ನೊಂದು ಪ್ರಾಣವನ್ನು ಉಳಿಸುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಹೆಮ್ಮೆ ಪಡಬೇಕು. ಎಷ್ಟೋ ಜನಕ್ಕೆ ಅದರ ಶಕ್ತಿನೂ ಕೂಡ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಉಚಿತವಾದಂಥ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿ ಅದರಿಂದ ಒಂದಷ್ಟು ಜನಕ್ಕೆ ನಾವು ಬ್ಲಡ್ ಕೊಟ್ಟು ಅದರಿಂದ ಪ್ರಾಣ ಉಳಿತದೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಮ್ಮೆ ಪಡುವಂಥದ್ದು ನಿಜವಾಗ್ಲೂ ಕೂಡ ಯಾವುದೂ ಇಲ್ಲ. ಅಂಥ ಒಂದು ಉಚಿತವಾದಂಥ ಒಂದು ಆರೋಗ್ಯ ತಪಾಸಣೆ ನಮ್ಮಲ್ಲೂ ಕೂಡ ಈಗ
ನಮ್ಮ ಭಾಗದಲ್ಲಿ ESI ಹಾಸ್ಪಿಟ್ಲ್ ಇರಲಿಲ್ಲ. ಸುಮಾರು 200 ಬೆಡ್ಡೆಡ್ ಹಾಸ್ಪಿಟ್ಲನ್ನು ಇವತ್ತು ಕಾರ್ಮಿಕರಿಗೋಸ್ಕರ, ಈ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರು ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಮತ್ತು ಅದೇ ರೀತಿಯಾಗಿ ನಮ್ಮ ಹೆಬ್ಬಗೋಡಿ, ಬೊಮ್ಮಸಂದ್ರ, ವೀರಸಂದ್ರ, ಈ ಭಾಗದಲ್ಲಿರ್ತಕ್ಕಂಥ ಏನು ಕಾರ್ಮಿಕರಿದ್ದಾರೆ ಅವ್ರಿಗೋಸ್ಕರ ನಮ್ಮಲ್ಲಿ ಒಂದು ESI ಹಾಸ್ಪಿಟ್ಲ್ ಉದ್ಘಾಟನೆ ಒಂದು ಬೇಕು ಅಂತೇಳಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆರವರು, ರಾಷ್ಟ್ರೀಯ ಇವತ್ತು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ಅಂದಿನ ದಿನಗಳಲ್ಲಿ ಲೇಬರ್ ಮಿನಿಸ್ಟರ್ ಆಗಿದ್ದರು, ಏನು ಕಾರ್ಮಿಕ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನು ನಾವು ಒಂದು ಮನವಿಯನ್ನು ಕೊಟ್ಟಾಗ ಕೂಡಲೇ ಸ್ಪಂದನೆ ಮಾಡಿ ಈ ಹಾಸ್ಪಿಟ್ಲನ್ನು ಕೊಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಈ ಹಾಸ್ಪಿಟ್ಲಿಗಾಗಲೇ ಕೆಲಸ ಪ್ರಾರಂಭ ಆಗಿ ನಡೀತಾ ಇದೆ, ಇನ್ನೂ 1 ವರ್ಷ ಆಗ್ಬೋದೇನೋ ಎಲ್ಲ ಮುಗಿಯೋತ್ತಿಗೆ. ಅದರಿಂದ ನಮ್ಮ ಕಾರ್ಮಿಕರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅದರಿಂದ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ನಮ್ಮ ಆನೇಕಲ್ ಭಾಗದ ಧ್ವಂಸಂದ್ರದಲ್ಲಿ ಸರ್ಕಾರದಿಂದ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 100 ಬೆಡ್ಡೆಡ್ ಹಾಸ್ಪಿಟ್ಲನ್ನು ಕೂಡ ಇವತ್ತು ನಾವು ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಅದು ಕೂಡ ಕೆಲಸ ನಡೀತಾ ಇದೆ. ಈ ರೀತಿಯಾಗಿ ಹೆಚ್ಚು ಒತ್ತನ್ನು ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಆರೋಗ್ಯ ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಕೂಲಿ ನಾಲಿ ಮಾಡಿ ಬದುಕುವಂಥ ಒಂದು ವ್ಯವಸ್ಥೆ ಆಗ್ತದೆ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ದುಡಿದ್ರೆ ಏನು, ಎಷ್ಟು ಹಣ ಸಂಪಾದನೆ ಮಾಡಿದ್ರೇನು, ಏನಕ್ಕೂ ಉಪಯೋಗ ಬರಲ್ಲ. ಅದಕ್ಕೋಸ್ಕರ ಯಾವುದೋ ಒಂದು ರೀತಿಯಲ್ಲಿ, ಯಾವುದೋ ಒಂದು ನೆಪದಲ್ಲಿ ಒಂದು ಅಳಿಲು ಸೇವೆ ಅಂತೇಳಿ ಇರಲಿ ಅಂತೇಳಿ ಇವತ್ತು ನಾವು ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ನಮ್ಮ ಯುವ ಮುಖಂಡರುಗಳು, ನಮ್ಮ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಮ್ಮಿಕೊಂಡಿದ್ದಾರೆ. ಇದರಿಂದ ಎಲ್ಲ ರೀತಿಯಲ್ಲೂ ಎಲ್ಲರಿಗೂ ಸಹಾಯ ಆಗ್ಬಿಡುತ್ತೆ ಅನ್ನೋದಲ್ಲ, ಇದರ ಸದುಪಯೋಗವನ್ನು ಯಾರ್ಯಾರಿಗೆ ಇವತ್ತು ಒಬ್ರಿಗೊಬ್ರು ಹೇಳಿ ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದು ಆ ರೀತಿಯಾದಂಥ ಒಂದು ಸಹಾಯ ಇರೋದಿಲ್ಲ ಅಂಥವ್ರು ಬಂದು ಇದರಲ್ಲಿ ಉಚಿತವಾದಂಥ ಒಂದು ಕನ್ನಡಕ ಕೊಡುವಂಥದ್ದು ಇದೆ. ಉಚಿತವಾಗಿ ಕಣ್ಣನ್ನು ತಪಾಸಣೆಯನ್ನು ಕೂಡ ಮಾಡ್ಕೋಬೋದು, ECG ಮಾಡ್ಕೋಬೋದು. ಎಲ್ಲ ರೀತಿಯ ಒಂದು ತಪಾಸಣೆಗಳನ್ನು ಮಾಡಿಕೊಂಡು ನಿಮಗೇನಾದ್ರು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ತುಂಬ ಆಪ್ರೇಷನ್ನು ಅಂಥದ್ದೆಲ್ಲನೂ ಆಗಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದಾಗ ನಾವು ಕೂಡ ಹಾಸ್ಪಿಟ್ಲ್ಗಳಿಗೆ ಹೇಳಿ ಉಚಿತವಾಗಿ ಆ ಒಂದು ನಮ್ಮ ಹಾಸ್ಪಿಟ್ಲಲ್ಲಿ ಯಾವ ರೀತಿಯಾದಂಥ ಪ್ರಾಬ್ಲಮ್ ಇರುತ್ತೋ ಅದಕ್ಕೆ ನಾವು ಆಪ್ರೇಷನ್ ಮಾಡುವಂಥದ್ದು ಕೂಡ ಸಹಾಯವನ್ನು ಮಾಡ್ಬೋದು. ಅದರ ಸದುಪಯೋಗವನ್ನು ಪಡ್ಕೋಬೇಕು. ಇದನ್ನು ಆಯೋಜನೆ ಮಾಡಿದಂಥ ನಮ್ಮ ಯುವ ಕಾಂಗ್ರೆಸ್ನ ತಾಲೂಕು ಘಟಕದ ತಾಲೂಕು ಭಾಗದ ಅಧ್ಯಕ್ಷರಾದಂಥ ಪ್ರವೀಣ್ರವರು ಮತ್ತು ಅವರೆಲ್ಲ ಸ್ನೇಹಿತರು, ಪದಾಧಿಕಾರಿಗಳಿಗೆ, ಅದೇ ರೀತಿಯಾಗಿ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಹೆಬ್ಬಗೋಡಿ ಬ್ಲಾಕ್ನ ಮಧು ಮತ್ತು ಅವರೆಲ್ಲ ಸ್ನೇಹಿತರುಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು ತಪಾಸಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು.
ಈ ದಿನ ನಮ್ಮ ಯುವ ಕಾಂಗ್ರೆಸ್ನ ತಾಲೂಕು ಘಟಕದ ಅಧ್ಯಕ್ಷರು ಪ್ರವೀಣ್ ಮತ್ತು ಅವರೆಲ್ಲ ಸ್ನೇಹಿತರು ಮತ್ತು ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಧುಸೂದನ್ ಮತ್ತು ಅವರು ಸೇರಿ ಇವತ್ತು ನಮ್ಮ ಹೆಸರಿಗೆ ಹುಟ್ಟುಹಬ್ಬ. ಅದರಿಂದ ಏನಾದರೂ ಒಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತೇಳಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದರಿಂದನೇ ಎಲ್ಲ ಒಳ್ಳೆಯದಾಗ್ಬಿಡ್ತೈತೆ ಅನ್ನೋದಲ್ಲ, ಒಂದಷ್ಟು ಜನಕ್ಕಾದರೂ ಸಹಾಯ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ಇದು ಒಂದು ಉತ್ತಮವಾದಂಥ ಕೆಲಸ. ಇದರಿಂದ ಒಂದಷ್ಟು ಜನ ಬಡವರಿಗೆ ಸಹಾಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ಪ್ರವೀಣ್ಗೆ ಮತ್ತು ಮಧುಸೂದನು ಮತ್ತು ಅವರೆಲ್ಲ ಸ್ನೇಹಿತರುಗಳಿಗೆ, ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆನೇಕಲ್ ತಾಲೂಕು ವಿಧಾನ ಕ್ಷೇತ್ರದ ವ್ಯಾಪ್ತಿಯ ಬರುವಂಥ ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಯುವಕನಿಂದ ಇವತ್ತು ಮಧು ಬ್ಲಾಕ್ ಅಧ್ಯಕ್ಷ, ಆಮೇಲೆ ಮತ್ತು ನಮ್ಮ ಪ್ರವೀಣ್ ಅವರು ನಾಯಕತ್ವದಲ್ಲಿ ಇವತ್ತು ರಕ್ತದಾನ ಶಿಬಿರ ಏನು ಏರ್ಪಡಿಸಿದ್ದಾರೆ. ನಮ್ಮ ಶಾಸಕರ 59ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾಯಿದೆ. ರಕ್ತದಾನ ಶಿಬಿರದ ಮುಖಾಂತರ ಇವತ್ತು ಕಾರ್ಯಕ್ರಮ ಪ್ರಾರಂಭವಾಗಿದೆ. ಇದು ಒಳ್ಳೆ ಆರೋಗ್ಯ ಹಾಸ್ಪಿಟ್ಲ್ಗಳಲ್ಲಿ ಕೆಲವು ಬ್ಲಡ್ ಗ್ರೂಪ್ ಸಿಗಲ್ಲ, ಇಲ್ಲಿ ಎಲ್ಲ ಬ್ಲಡ್ ಗ್ರೂಪು ಸೇಕರಣೆ ಮಾಡಿ ಈ ನಮ್ಮ ಪೇಷೆಂಟ್ಗಳಿಗೆ ವಿತರಣೆ ಮಾಡೋಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಧು ಇವತ್ತು ಬರ್ತ್ಡೇ ಪ್ರಯುಕ್ತ ಚಾಲನೆ ನೀಡಿದ್ದಾನೆ. ಅವರಿಗೆಲ್ಲ ಅವ್ರ ಸಂಘಟನೆಗೆ, ಮಧುಗೆ ಮತ್ತು ಪಾಪುಗೆ, ರಾಜು ಅವರಿಗೆ, ನಮ್ಮ ಇಲ್ಲಲ್ಲಿಗೆ ಮಂಜು, ಆಮೇಲೆ ಸುಧಾಕರ್ರು, ಇವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡು ಮತ್ತು ಇದೇ ಕಾರ್ಯಕ್ರಮವನ್ನು ಇದೇ ಥರ ವಿಭಿನ್ನವಾಗಿ ಮಾಡ್ತಾ ಇದ್ದಾನೆ. ಇದು ಸಾರ್ವಜನಿಕರಿಗೆ ಆಗಲಿ ಪೇಷೆಂಟ್ಗಳಿಗಾಗಲಿ ಒಳ್ಳೆಯ ಅನುಕೂಲ ಆಗ್ತದೆ. ಕೆಲವು ಬ್ಲಡ್ ಗ್ರೂಪ್ ಸಿಗೋದಿಲ್ಲ, ಒಳ್ಳೆ ಟೈಮ್ಗಳಲ್ಲಿ ಮಾಡಿದ್ರೆ ಒಂದು ಮಾದರಿ ಆಗ್ತದೆ ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ. ಈ ಕಾರ್ಯಕ್ರಮ ಮುಂದುವರಿಸಲಿ, ವರ್ಷ ಇದೇ ರೀತಿ ಮಾಡಲಿ, ಒಂದು ವರ್ಷಕ್ಕೆ 2 ಸಾರಿ ಮಾಡಲಿ. ಇದು ಯಾಕಂದರೆ ಎಲ್ಲ ಅನುಕೂಲ ಆಗೋವಂಥದ್ದು, ಇದು ಅನಾನುಕೂಲ ಆಗೋಂಥ ಕೆಲಸ ಅಲ್ಲ. ಇದು ಮಾಡಲಿ, ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ರಕ್ತ ಕೊಡೋಕ್ಕೆ ಯಾರು ಮುಂದೆ ಬರೋಲ್ಲ, ಭಯ ಆಗ್ತದೆ ಕೊಡೋಕ್ಕೆ, ಏನೇನೋ ಹುಟ್ಟಿಸ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವ್ರ ಮುಖಾಂತರ ನೋಡಿ ಇನ್ನೂ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆಯೂ ಇದೆ ರಕ್ತದಾನ ಶಿಬಿರಗಳು, ಆರೋಗ್ಯ ಶಿಬಿರಗಳು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹುಟ್ಟುಹಬ್ಬ ಮತ್ತೊಮ್ಮೆ ಶಿವಣ್ಣವರಿಗೆ ಫೆಬ್ರವರಿ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಳುತ್ತಾ ಈ ಕಾರ್ಯಕ್ರಮ ಇವತ್ತು ಚಾಲನೆ ಆಗಿದೆ. ಈ ಕಾರ್ಯಕ್ರಮ ಸದಾ ನಿಲ್ಲದೆ ಇದೇ ರೀತಿ ಎಲ್ಲ ಕಾರ್ಯಕ್ರಮ ನಡ್ಕೊಂಡು ಹೋಗಲಿ ಅಂತ ನಾನು ನಮ್ಮ ಆನೇಕಲ್ ತಾಲೂಕು ಜನತೆಯಲ್ಲಿ ಕೇಳ್ಕೊಳ್ತೀನಿ. ಹುಟ್ಟುಹಬ್ಬದ ನೆಪವಾಗಿ ಶಿವಣ್ಣವರ ಅನೇಕ ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು, ಸೇವಾ ಕಾರ್ಯಕ್ರಮಗಳು, ಆರೋಗ್ಯ ಶಿಬಿರಗಳು, ಈಗ 31ನೇ ತಾರೀಕು ನಮ್ಮ ಕಾಂಗ್ರೆಸ್ ಅವರಿಗೆ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಸನ್ಮಾನ ಅಂತ ಇಟ್ಕೊಂಡಿದ್ದೀವಿ. ಅದು 2 ವರ್ಷದಿಂದ ಬ್ಯಾಲೆನ್ಸ್ ಆಗೋಗ್ತಾ ಇತ್ತು, ಮಾಡ್ತಾಯಿದ್ದೀವಿ. ಆವತ್ತು ಮತ್ತೆ 1ನೇ ತಾರೀಕು ರಾಜ್ಯ ಮಟ್ಟದ ಖೋಖೋ ಟೂರ್ನಿಮೆಂಟ್ ಮಾಡ್ತಾಯಿದ್ದಾರೆ. ಆಮೇಲೆ 31ನೇ ತಾರೀಕು ನೈಟು ಆನೇಕಲ್ನಲ್ಲಿ ಪದ್ಮನಾಭ ಅವ್ರ ಬರ್ತ್ಡೇ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸನ್ಮಾನ ಇದೆ. 1ನೇ ತಾರೀಕು ಸಾಧು ಕೋಕಿಲ ಮತ್ತು ಅವರ ತಂಡದಿಂದ ಒಳ್ಳೆಯ ಆರ್ಕೆಸ್ಟ್ರಾ ಅವತ್ತು ಮಾಡ್ತಾಯಿದ್ದಾರೆ. ಮತ್ತು 31ನೇ ತಾರೀಕು ಅದನ್ನ ಹೇಳೋದು ಮರ್ತೆ ನಾನು, ನಮ್ಮ ನಮ್ಮ ತಾಲೂಕಿನ ಪ್ರತಿಭಾವಂತ ಗಾಯಕರ ಕೈಯಲ್ಲಿ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಮಾಡ್ತಾಯಿದ್ದೆ ನಮ್ಮ ಶಾಸಕರು ಹೇಳಿ. ಅದು ಅವರೇ ಅದನ್ನು ಹೇಳಿದ್ದು. ನಮ್ಮ ಶಾಸಕರಿಗೆ, ನಮ್ಮ ತಾಲೂಕವರಿಗೆ ಏನೋ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತದೆ, ಅವ್ರಿಗೂ ಒಂದು ಸ್ಟೇಜ್ ಕೊಟ್ಟಂಗೆ ಆಗ್ತದೆ ಅಂತೇಳ್ಬಿಟ್ಟು ದೊಡ್ಡ ಕಾರ್ಯಕ್ರಮನ ನಮ್ಮ ತಾಲೂಕವರೇ ಲೇಡೀಸ್ ಸಿಂಗರು ಜೆಂಟ್ಸು ಎರಡೂ ಸೇರಿ ನಮ್ಮ ತಾಲೂಕವರಿಗಿಂದ ಮಾಡಿಸ್ತಾ ಇದ್ದೀವಿ. ಇನ್ನೂ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಇನ್ನೂ ಕೆಲವರೆಲ್ಲ ಯಾವ ಡೇಟ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ತಿಳಿಸಿ ನಾವು ಮಾಡ್ತೀವಿ. ಜನಪ್ರಿಯ ಶಾಸಕರಾದ ಶಿವಣ್ಣನವರ ಹುಟ್ಟುಹಬ್ಬ ಅಂಗವಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಒಂದು ಶಿಬಿರದಲ್ಲಿ ಹಲವಾರು ತಪಾಸಣೆಯನ್ನು ಮಾಡಲಾಗ್ತಿದೆ. ಎಲ್ಲ ನಾಗರಿಕ ಬಂಧುಗಳು ಬಂದು ಇದರ ಒಂದು ಸದುಪಯೋಗವನ್ನು ಪಡ್ಕೊತಾ ಇದ್ದಾರೆ. ಹಾಗೆ ರಕ್ತದಾನ ಸಹ ಆಯೋಜಿಸಲಾಗಿದೆ. ತುಂಬ ಜನ ಸಹ ರಕ್ತದಾನ ಮಾಡಿದ್ದಾರೆ. ಹಾಗೆ ಈ ಒಂದು ಶಿಬಿರದಲ್ಲಿ ಮುಖ್ಯವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಬಗ್ಗೆ ಮತ್ತು ಕಣ್ಣಿನ ಪರೀಕ್ಷೆ ಬಗ್ಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶಸ್ತ್ರಚಿಕಿತ್ಸೆ ಸಹ ಮಾಡಿಸಲಾಗುತ್ತದೆ. ಹಾಗೆಯೇ ದೃಷ್ಟಿ ದೋಷ ಇರುವವರಿಗೆ ಕನ್ನಡಕ ವಿತರಣೆ ಸಹ ನಮ್ಮ ಒಂದು ಯೂತ್ ಕಾಂಗ್ರೆಸ್ ವತಿಯಿಂದ ವಿತರಿಸಲಾಗುತ್ತದೆ. ಇದರ ಒಂದು ಸದುಪಯೋಗ ಪಡೆದುಕೊಂಡು ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಹಾಗೆಯೇ ಈ ಒಂದು ಶಿಬಿರವನ್ನು ಆಯೋಜಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರಾದ ಮಧುಸೂದನ್ ಹಾಗೂ ಪ್ರವೀಣ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ರೂಪುಗೊಳ್ಳಲು ಎಲ್ಲ ಶ್ರಮಿಸಿದ ಎಲ್ಲ ಕಾರ್ಯಕರ್ತರಿಗೂ ಯೂತ್ ಕಾಂಗ್ರೆಸ್ ಅವರಿಗೂ ನಾನು ಧನ್ಯವಾದಗಳು ಅರ್ಪಿಸುತ್ತೇನೆ. ಶಾಸಕರಾದ
ಯಾಟ್ರಿಕ್ ಹೀರೋ ನಮ್ಮ ಶಿವಣ್ಣನವರು ಈ ಒಂದು ಭಾಗದ ಅಭಿವೃದ್ಧಿ ಅಧಿಕಾರರು ಅವರ ಹುಟ್ಟುಹಬ್ಬಕ್ಕೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸೊ ಇವತ್ತು ನಮ್ಮ ಹೆಬ್ಗೋಡಿ ವಿನಾಯಕ್ ನಗರ ವಾರ್ಡಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಂತ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಸಲುವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಉಚಿತ ರಕ್ತದಾನ ಶಿಬಿರವನ್ನು ಇಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಧುಸೂದನ್ರವರು ಮತ್ತು ಪ್ರವೀಣ್ರವರು ಎಲ್ಲ ಅವರ ಅಭಿಮಾನಿಗಳು ಮತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ನ ಬಳಗದವರು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ತುಂಬ ಉತ್ತಮವಾದಂಥ ಕಾರ್ಯಕ್ರಮ. ಯಾಕೆಂದರೆ ಇದೆಲ್ಲ ಇಲ್ಲಿ ಸುತ್ತಮುತ್ತ ಕಾರ್ಮಿಕ ವರ್ಗ ಮತ್ತು ಈ ಬಡ ಕುಟುಂಬಗಳು ಹೆಚ್ಚಿಗೆ ಇರೋದ್ರಿಂದ ಅವ್ರಿಗೆಲ್ಲ ಇದೊಂದು ರೀತಿ ಸಹಾಯ ಆಗ್ತದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಶಿಬಿರ ಯಾಕೆ ಮಾಡಬೇಕು ಅಂತಂದರೆ ಈ ಪಕ್ಕದಲ್ಲೇ ಕೈಗಾರಿಕಾ ಪ್ರದೇಶ ಇರೋದ್ರಿಂದ ಕಾರ್ಮಿಕ ವರ್ಗದವರು ಈ ಸಾಕಷ್ಟು ಈ ಭಾಗದಲ್ಲಿ ಇರೋದ್ರಿಂದ ಅವ್ರಿಗೆಲ್ಲ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಅವರ ಆರೋಗ್ಯ ತಪಾಸಣೆಯನ್ನು ಮಾಡ್ಕೊಳ್ಳೋದಕ್ಕೆ ಇದು ಉತ್ತಮವಾದಂಥ ಒಂದು ಅವಕಾಶ. ಸೊ ಎಲ್ಲರೂ ಈ ಒಂದು ಸದಾವಕಾಶ ಬಳಸ್ಕೊಳ್ಬೇಕು ಅಂತ ಎಲ್ಲ ನಾನು ನಮ್ಮ ಈ ಸುತ್ತಮುತ್ತ ನಾಗರಿಕ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಯುವ ಬ್ಲಾಕ್ ಕಾಂಗ್ರೆಸ್ ಯುವಕರ ವತಿಯಿಂದ ಈ ಕಾರ್ಯಕ್ರಮನ ಭಾಳ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಇದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಫೆಬ್ರವರಿ 1 ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮನ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರವೀಣ್ ಮತ್ತು ಮಧುರವರು ಆಯೋಜನೆ ಮಾಡಿದ್ದಾರೆ. ಈ ವಿಭಾಗದಲ್ಲಿ ಆಯೋಜನೆ ಮಾಡಿರೋದ್ರಿಂದ ಇಲ್ಲಿನ ಕಾರ್ಮಿಕರಿಗೆ ಭಾಳ ಅನುಕೂಲ. ಇಲ್ಲಿ ಕಾರ್ಮಿಕ ವರ್ಗ ಅತಿ ಹೆಚ್ಚಾಗಿರೋದ್ರಿಂದ ಭಾಳ ಅನುಕೂಲಕರವಾಗಲಿದೆ. ಹಾಗಾಗಿ ಇದರಲ್ಲಿ ಭಾಳ ಜನಗಳು ಈ ಕಾರ್ಯಕ್ರಮದ ಅನುಕೂಲತೆಗಳನ್ನು ಪಡ್ಕೊತಾ ಇದ್ದಾರೆ. ಹಾಗಾಗಿ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣನವರ ಅಭಿಮಾನಿಗಳು ಇಡೀ ಆನೇಕಲ್ ತಾಲೂಕಿನಾದ್ಯಂತ ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬಕ್ಕೆ ಈ ಥರ ಒಂದು ಜನಪರವಾದಂಥ ಕಾರ್ಯಕ್ರಮಗಳನ್ನು ಭಾಳ ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಎಲ್ಲರಿಗೂ ಸದುಪಯೋಗ ಪಡುವಂತಹ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ಯುವ ಕಾಂಗ್ರೆಸ್ಗೆ ಆಮೇಲೆ ಈ ಕಾರ್ಯಕ್ರಮನ ಆಯೋಜನೆ ಮಾಡತಕ್ಕಂಥ ನಿಸರ್ಗ ವರ್ಗದ ಎಲ್ಲ ಸ್ನೇಹಿತರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಹೆಬ್ಬಗೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಈ ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ಚಿಕಿತ್ಸೆ ಹಾಗೂ ECG ಒಂದು ನಮ್ಮ ಮುಂಬರುವ MLA ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಏನಕ್ಕೆ ಈ ರೀತಿ ಹಮ್ಮಿಕೊಂಡಿದ್ದೇವೆ ಅಂದರೆ ಈಗಿನ ಜನರೇಷನಲ್ಲಿ ಒಂದು ಈ ಬಡವರು ಮತ್ತು ಒಂದು ಇನ್ನು ಕೂಲಿ ಕಾರ್ಮಿಕರಿಗೆ ಒಂದು ವೈದ್ಯಕೀಯ ಚಿಕಿತ್ಸೆ ಪಡೆಯಲು ತುಂಬ ಕಷ್ಟ ಆಗಿದೆ. ಒಂದು ECG ಮಾಡಿಸಲಾಗಲಿ, ಒಂದು ಬ್ಲಡ್ ಟೆಸ್ಟ್ ಆಗಿರ್ಬೋದು, ಒಂದು ಶುಗರ್ ಟೆಸ್ಟ್ ಆಗಿರ್ಬೋದು, ಇವೆಲ್ಲ ಮಿನಿಮಮ್ 2,000 ರೂಪಾಯಿ ಇದೆ. ಇದಕ್ಕೆಲ್ಲ ಫ್ರೀ ಮಾಡಬೇಕು. ಅದಕ್ಕೆ ಈಗ ನಮ್ಮ ಒಂದು ಯೂತ್ ಕಾಂಗ್ರೆಸ್ಸಿಂದ ಯಾವಾಗಲೂ ಈ ಥರ ಒಂದು ಬರೀ ರಾಜಕೀಯವಲ್ಲ, ಸಾಮಾಜಿಕದಲ್ಲಿ ಇರಬೇಕಂದ್ಬಿಟ್ಟು ನಮ್ಮ ಶಿವಣ್ಣವ್ರಿಗೋಸ್ಕರ ಹಾಗೂ ನಾವು ಕೊಡುವವ್ರಿಗೊಂದು ಒಂದು ಕೊಡುಗೆ ಆಗಿರ್ಬೋದು ಕೊಡ್ತಾಯಿದ್ದೇವೆ. ಒಂದು ಕಾಂಗ್ರೆಸ್ ಅನ್ನೋದು ಬರೀ ಪಕ್ಷ ಅಲ್ಲ, ಒಂದು ಸೇವಾ ಸಂಕಲ್ಪ. ಯಾಕೆ ಸೇವಾ ಸಂಕಲ್ಪ ಅಂತೀರಂದರೆ ನಾವು ಕಾಂಗ್ರೆಸ್ ಪಕ್ಷವನ್ನು ನಾವು ಹಿಂದಿನ ಕಾಲದಲ್ಲಿ ನೋಡ್ಬೋದು, ಬರೀ ಬಡವ್ರಿಗೋಸ್ಕರ ಇನ್ನೇನು ಕೊಡುಗೆ ಕೊಟ್ಟಿದೆ ಅದೆಲ್ಲ ಇತಿಹಾಸದಲ್ಲಿದೆ. ಇದೇ ರೀತಿಯಾಗಿ ನಾವು ಯಾವ ರೀತಿ ಕೊಡಬೇಕು ಯುವ ಕಾಂಗ್ರೆಸ್ ಅಂದ್ಬಿಟ್ಟು ನಾವು ಅವರ ಆಶಯ ಶಿವಣ್ಣ ಅವರ ಆಶಯದಿಂದ ನಾವು ಅವರ ಫಾಲೋವರ್ಸ್ ಆಗಿ ನಾವು ಸದಾ ಪ್ರತಿ ವರ್ಷವೂ ಕೂಡ ಈ ರಕ್ತದಾನ ಶಿಬಿರ ಕೊಡ್ತಾಯಿದ್ದೇವೆ. ಯಾಕಂದರೆ ರಕ್ತ ಅನ್ನೋದು ಒಂದು ಆರ್ಟಿಫಿಷಿಯಲ್ ಅಲ್ಲ, ಅದು ಮನುಷ್ಯನೇ ಖುದ್ದು ತಯಾರು ಮಾಡಬೇಕು. ಅದು ಸ್ವಯಂ ಪ್ರೇರಿತ. ಅದರ ಬೆಲೆ ಬಂದು ಒಂದು ಯೂನಿಟಿನ ಬೆಲೆ 2,000ರಿಂದ 3,000 ಇದೆ. 5,000 ತನಕ ಹೋಗ್ಬೋದು. ಏನು ಈ ದಿನ ನಾವು ಈಗಿರೋ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಒಂದು 120 ಜನ ಕೊಟ್ಟಿದ್ದೇವೆ. ಅಂದರೆ 120 ಯೂನಿಟು. ನೀವು ಕಂಪೇರ್ ಮಾಡ್ಕೊಳ್ಳಿ. ಈ ಯೂನಿಟ್ ಇದು ಬಡವ್ರಿಗೆ ಮಾತ್ರ ಹೋಗಲಿ. ಮತ್ತು ಐ ಟೆಸ್ಟ್ ಮಾಡಿಸ್ತಾ ಇದ್ದೀವಿ. ಐ ಟೆಸ್ಟಿಂದ ಬಡವ್ರಿಗಂತೂ ಒಂದು ಭಾಳ ದೀಪವಾಗಲಿ. ನಾವು ಕೊಡೋ ಒಂದು ಹನಿ ರಕ್ತ ಬಂದು ಬಡವರಿಗೆ ಒಂದು ಜೀವ ಉಳಿಸ್ಬೇಕು. ಇದೊಂದು ನಮ್ಮ ಶಿವಣ್ಣವರ ಆಶೆ ಆಗಿದೆ. ಏನು ನಾವು ಯಾಕೆ ಈ ಶಿವಣ್ಣವ್ರಿಗೋಸ್ಕರ ಈ ಥರ ಮಾಡ್ತಾಯಿದ್ದೀರಿ ಅಂದರೆ ಅವ್ರು ನಮಗೆ ಒಂದು ಬ್ಯಾಕ್ ಬೋನ್, ಸದಾ ನಮ್ಮ ಬೆನ್ನೆಲುಬಾಗಿರ್ತಾರೆ. ಯಾಕಂದರೆ ಅವರು ಅಭಿವೃದ್ಧಿ ಘಟ್ಟದಲ್ಲೇ ಇದ್ದಾರೆ. ಈಗ ಡೆವಲಪ್ಮೆಂಟ್ ಅಂತೂ ತುಂಬ ಮಾಡಿದ್ದಾರೆ. ಆ ಡೆವಲಪ್ಮೆಂಟ್ಗೋಸ್ಕರ ಅವ್ರಿಗೆ ನಾವು ಸದಾ ಬೆನ್ನೆಲುಬಾಗಿರಬೇಕು, ಕೈ ಜೋಡಿಸ್ಬೇಕು. ನಾವು ಅವರಿಗೆ ಒಂದು ಕೈಗೆ ನಾವು ಒಂದು ಸೈನಿಕರ ಥರ ಇರಬೇಕು. ಹಾಗೂ ಸದಾ ನಾವು ಅವರ
ಸ್ಮರಿಸುತ್ತಾ ಅವರಿಗೋಸ್ಕರ ನಾವು ಅವ್ರು ಏನೇನು ನಮಗೆ ಒಂದು ಹಾದಿ ಕೊಟ್ಟಿದ್ದಾರೆ, ಏನೇನು ಮಾಡಬೇಕು, ಸೇವಾ ಏನೇನು ಮಾಡಬೇಕು, ಮತ್ತು ರಾಜಕೀಯದಲ್ಲಿ ಬರೀ ರಾಜಕೀಯ ಮಾಡ್ತಾಯಿಲ್ಲ, ನಾವು ಒಂದು ಸಾಮಾಜಿಕ ಒಂದು ಹೋರಾಟ ಇದ್ದೇವೆ. ಯುವ ಕಾಂಗ್ರೆಸ್ ಒಂದು ಹೇಳ್ತಾ ಇದ್ದೀನಿ, ಯುವ ಕಾಂಗ್ರೆಸ್ ಬರೀ ರಾಜಕೀಯ ಅಲ್ಲ, ಒಂದು ಬಡವರಿಗೋಸ್ಕರ ಹಾಗೂ ಸೇವೆ ಮಾಡೋಕ್ಕೆ ಇರೋದು. ಒಂದು ಈ ಜನ್ರೇಷನ್ ಮುಂದಿನ ಪೀಳಿಗೆಗೆ ನಾವೆಲ್ಲ ರಕ್ತ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಆರೋಗ್ಯಕ್ಕೆ ಗಮನ ಕೊಡಬೇಕು. ಯಾವುದೇ ರೀತಿ ಮೋಜು ಮಸ್ತು ಹಾಗೂ ಕುಡಿಯೋದೆಲ್ಲ ಬಿಟ್ಬಿಟ್ಟು ಚಟ ಎಲ್ಲ ಬಿಟ್ಟು ರಕ್ತದ ಬಗ್ಗೆ ಹಾಗೂ ತುಂಬ, ಯಾಕಂದ್ರೆ ರಕ್ತ ಇದ್ರೇ ಒಂದು ಎಷ್ಟೇ ಕೋಟಿ ಬಂದು ರಕ್ತ ಸಿಗೋಲ್ಲ ಎಂಥವ್ರಿಗೂ. ಹಾಗೆ ಅದೇ ರೀತಿಯಾಗಿ ECG ಆಗಿರೋದು, ನಾವು ಚೆಕ್ ಮಾಡಿಸ್ಬೋದು, ಎಲ್ಲ ಬಂದು ಈಗಿನ ಹೃದಯಾಘಾತದಲ್ಲಿ ತುಂಬ ಜನ ಸಾಯ್ತಿದ್ದಾವೆ. ಯಾಕಂದರೆ ನಾವು ಬ್ಲಡ್ಡನ್ನು ಪ್ರಾಪರ್ ಇಟ್ಕೊಳ್ತಾ ಇಲ್ಲ, ಎಲ್ಲ ಆಯಿಲ್ ಐಟಮ್ ಎಲ್ಲ ತಿಂತಾ ಇದ್ದೀವಿ. ಅದಕ್ಕೆ ನಾವು ಬಡವ್ರಿಗೋಸ್ಕರ ಈ ಥರ ಮಾಡ್ತಾಯಿದ್ದೇವೆ. ದಯವಿಟ್ಟು ಎಲ್ಲರೂ ಸದಾ ನಾವು ಸ್ವಯಂ ಪ್ರೇರಿತ ಬ್ಲಡ್ ಕೊಡ್ತಾ ಇದ್ದೇವೆ. ಇದನ್ನು ಯೂಸ್ ಮಾಡ್ಕೊಬೇಕು ಬಡವರಂತೂ, ಹಾಗೂ ಕಣ್ಣಿನ ಚಿಕನ್ ಸೇವಕು ಎಲ್ಲ ಅವರು ಇಲ್ಲ ಇದುವರೆಗೂ ಒಂದು 400 ಜನ ಬಂದಿದ್ದಾರೆ. ಬಡವ್ರಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮ್ಮ ಯೂತ್ ಕಾಂಗ್ರೆಸ್ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ಮತ್ತು ನಮ್ಮ ಹೆಬ್ಗೋಡಿ ಬ್ಲಾಕ್ ಅಧ್ಯಕ್ಷರಾದಂಥ ಮಧುಸೂದನ್ ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಈ ಬ್ಲಡ್ ಕ್ಯಾಂಪ್ ಮಾಡಿರೋದು ಇವರಿಬ್ಬರು ಸೇರಿ ಮಾಡಿಸ್ತಾ ಇರೋದು. ನಮ್ಮ MLA ಶಿವಣ್ಣ ಅವರ ಹುಟ್ಟುಹಬ್ಬ ಪ್ರಯುಕ್ತ ಮಾಡಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ MLA ಶಿವಣ್ಣ ಅವ್ರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಅವರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ಕೋರ್ಕೊಡ್ತೀವಿ. ಈ ಒಂದು ರಕ್ತದಾನ ಶಿಬಿರ ಅಂತ ಹೆಬ್ಗೋಡಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಆನೇಕಲ್ ತಾಲೂಕಿನ ಯುವ ನಾಯಕರಾದ ಅಧ್ಯಕ್ಷರಾದಂಥ ಪ್ರವೀಣ್ ರವರು ಹಾಗೂ ಹೆಬ್ಗೋಡಿ ಯುವ ಅಧ್ಯಕ್ಷರಾದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುರವರ ಒಂದು ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ನಮ್ಮ ಬಿ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಈ ಒಂದು ಯೋಜನೆಯನ್ನು ಬಡವರಿಗೋಸ್ಕರ ಏರ್ಪಡಿಸಿದ್ದಾರೆ, ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾರೆ. ಹುಟ್ಟುಹಬ್ಬದ ಭೀಷ್ಮಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಪ್ರವೀಣ್ ಅವರು ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಹಾಗೆ ಜನಗಳಿಗೆ ಒಳ್ಳೇದು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ದೇವರಿನ್ನ ಒಳ್ಳೆ ಶಕ್ತಿ, ಒಳ್ಳೆ ಸಂಪಾದನೆ ಎಲ್ಲ ಆಗಲಿ, ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ಅಣ್ಣನಾದ ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಏನಿವತ್ತು ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಇದು ಭಾಳ ಚೆನ್ನಾಗಾಯಿತು. ನಮ್ಮ ಹೆಬ್ಗೋಡಿ ಭಾಗದ ಜನತೆ ಭಾಳ ಒಂದು ಬಡತನದಿಂದ, ಒಂದು ಕಾರ್ಮಿಕರು ಅಲ್ಲಿ ಕೆಲಸ ಮಾಡುವಂಥ ಜನಗಳು, ಅವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವರು ಉಚಿತವಾಗಿ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೇಕಂದ್ರೆ 1,000-2,000 ರೂಪಾಯಿ ದುಡ್ಡು ಆಗುತ್ತೆ. ಪಾಪ ಅವ್ರಿಗೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ ಒಂದು ಕ್ಯಾಂಪ್ ಮಾಡಿರೋದು. ಯಾಕಂತಂತಂದರೆ ಎಷ್ಟೋ ಜನ ಹುಷಾರಿಲ್ಲ ಅಂತಲೂ ಮನೆಗಳಲ್ಲೇ ಇದ್ದು ಪಾಪ ಹಾಸ್ಪಿಟ್ಲ್ಗೆ ಹೋಗಲ್ಲ. ಅದನ್ನೆಲ್ಲ ಒಂದು ನಿವಾರಣೆ ಮಾಡೋಣ ಅಂತೇಳಿ ನಾವು ಒಂದು ಸಣ್ಣ ಮಟ್ಟಕ್ಕೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ ಅಣ್ಣನ ಅವರ ಹುಟ್ಟುಹಬ್ಬದ ಪ್ರಯುಕ್ತ. ಒಂದು ಖುಷಿ ಆಯಿತು. ಸುಮಾರು ಒಂದು 120 ಯೂನಿಟ್ ಬ್ಲಡ್ ಕೊಟ್ಟಿದ್ದಾರೆ. ಈಗಾಗಲೇ ಒಂದು 200 ಗಡಿ ದಾಟುತ್ತೆ ಅಂತೇಳಿ ಅಂದ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಹಾಗೂ ನಮ್ಮ ಪವರ್ ಟೀಮ್ ನಮ್ಮ ಪವರ್ ಟೀಮ್ ಅನ್ನೋದೇನಿದೆ ಹಾಗೂ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಬಂದು ನನಗೊಂದು ಸಹಾಯ ಮಾಡಿ ಇವತ್ತಿನ ದಿನ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ದೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿವಣ್ಣವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಏನೇ ಕಾರ್ಯಕ್ರಮಗಳು ಮಾಡಿದ್ರು ಹಂತವಾಗಿ ನಮ್ಮ ಹಿಂದೆನೇ ನಿಂತ್ಕೊಂಡು ಪ್ರತಿಯೊಂದು ಹಂತವಾಗಿ ಸಪೋರ್ಟ್ ಮಾಡಿಕೊಂಡು ನಾವು ಈ ಮಟ್ಟಕ್ಕೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ನಮ್ಮ ಶಿವಣ್ಣವರು. ಅದೇ ರೀತಿ ನಮ್ಮ ನಮ್ಮ ಮಧುರಣ್ಣವರು ಸಹ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ನಮಗೆ ಸಹಕಾರ ನೀಡ್ತಾ ಪ್ರತಿಯೊಂದೂ ನಾನು ಇದ್ದೀನಿ ಅನ್ನೋ ಒಂದು ಧೈರ್ಯ ಕೊಡ್ತಾ ನಮ್ಮ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಕ್ಕೂ ಅವರು ಒಂದು ಕಾರಣ. ಅದೇ ರೀತಿ ಈ ಭಾಗದ ಒಂದು ಸ್ಥಳೀಯ ಮುಖಂಡರಾದಂಥ ಈ ಹೆಬ್ಗೋಡಿ ಬ್ಲಾಕ್ನ ಅಧ್ಯಕ್ಷರಾದ ಲಿಂಗಣ್ಣವರು, ಅವರು ಅಷ್ಟೇ ನಾವು ಏನೇ ಒಂದು ಕಾರ್ಯಕ್ರಮ ಮಾಡೋದು ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಇನ್ನೂ ಅತಿ ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಅನಿಸುತ್ತೆ. ಆ ರೀತಿ ನಮಗೆ ಒಂದು ಒಡನಾಟ ಹೊಂದ್ಕೊಂಡಿದೆ. ಅದೇ ರೀತಿ ನಮ್ಮ ನಾಗರಾಜಣ್ಣವರು ಸ್ಥಳೀಯ ಕಾಂಗ್ರೆಸ್ ನಾಮಿನಿ ಕೌನ್ಸಿಲರು, ಅವರು ಒಂದು ಪ್ರತಿಯೊಂದು ಹಂತದಲ್ಲೂ ನಮಗೆ ಸಪೋರ್ಟಿವ್ ಆಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಪ್ರವೀಣ್ ನಮ್ಮ ಅಧ್ಯಕ್ಷರು ಸಹ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಹಕಾರ ಮಾಡಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಈ ಮೂಲಕ ಹೇಳೋದೇನೆಂದರೆ ಅಣ್ಣನಿಗೆ ಫೆಬ್ರವರಿ 1 ಹುಟ್ಟುಹಬ್ಬ ಇದೆ. ದೇವರು ಆಮೇಲೆ ಎಲ್ಲ ನಮ್ಮ ಜನತೆಗಳು ಅವ್ರಿಗೆ ಆಶೀರ್ವಾದ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಅತಿ ಹೆಚ್ಚು ಒಂದು ಜನಪರ ಕಾರ್ಯಕ್ರಮಗಳು ಮಾಡಲಿ. ಅವರು ಶಾಸಕರಿಂದ
ಸಚಿವರಿಂದ ಹಾಗೆ ಇನ್ನಷ್ಟು ಕರ್ನಾಟಕದ ಜನತೆಗೆ ಒಂದು ಸಹಕಾರ ಕೊಡಲಿ ಅಂತೇಳಿ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈ ರೀತಿ ನಮ್ಮ ಈ ಬ್ಲಡ್ ಕ್ಯಾಂಪ್ ಮಾಡಲು ಒಂದು ಫುಲ್ಲು ಸಪೋರ್ಟ್ ಮಾಡಿ ನಮಗೆ ನಿಸರ್ಗಧಾಮ ನಮ್ಮ ದೇವರಾಜ್ ಸರ್ ಅವರು ಏನು ಎಲ್ಲ ಅವರೇ ಒಂದು ಜವಾಬ್ದಾರಿ ತಗೊಂಡು ಪ್ರತಿಯೊಂದನ್ನು ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಬ್ಲಡ್ಗಳ ಅರೇಂಜ್ ಆಗಿರ್ಬೋದು, ಅದೇ ರೀತಿ ಬ್ಲಡ್ ಇದು ಕ್ಯಾಂಪು, ಇವರು ಡಾಕ್ಟರ್ಸು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಈ ಮುಖಾಂತರ. ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆ 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಸ್ಕೊಟ್ಟು ನಮಗೆ ಎಲ್ಲರಿಗೂ ಒಂದು ಎಲ್ಲ ಜನತೆಗೂ ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟ ನಮ್ಮ ಅಣ್ಣವ್ರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಮೂಲಕ. ಧನ್ಯವಾದಗಳು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಬಿ ಶಿವಣ್ಣನವರ ಹುಟ್ಟುಹಬ್ಬ ಇದೇ ಫೆಬ್ರವರಿ 1ನೇ ತಾರೀಕು ಇರೋದ್ರಿಂದ ಅವರಿಗೆ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅದರ ಅಂಗವಾಗಿ ಈ ದಿನ ಹೆಬ್ಗೋಡಿಯಲ್ಲಿರುವಂಥ ಒಂದು ಕ್ಷೇತ್ರದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಹೆಬ್ಗೋಡಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಮಧುಸೂದನ್ ಅವರು ಹಾಗೂ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಈ ದಿನ ಹಮ್ಮಿಕೊಂಡಿದ್ವಿ. ಯಾಕಂದರೆ ಎಲ್ಲ ಕಡೆ ರಕ್ತದಾನ ಶಿಬಿರಗಳು ಹಾಗೂ ಆರೋಗ್ಯ ಶಿಬಿರಗಳು ನಡೀತಾ ಇರುತ್ತೆ. ಆದರೆ 20, 30, 50 ಆ ಥರ ಸಂಖ್ಯೆಯಲ್ಲಿ ರಕ್ತದಾನಗಳು ನಡೆಯುತ್ತೆ. ಸುಮಾರು 120 ರಕ್ತದಾನ ಈವರೆಗೂ ಆಗಿದೆ. ಮತ್ತು ಈ ಶಿಬಿರ ಮುಗಿಯುವಷ್ಟೊತ್ತಿಗೆ ಸುಮಾರು 200ರ ಗಡಿ ದಾಟುವ ನಿರೀಕ್ಷೆ ಇದೆ. ಯಾಕಂದರೆ ಇವತ್ತಿನ ಯೂತ್ಸು ಹೇಗೆಂದರೆ ಮೋಜು ಮಸ್ತಿನಲ್ಲಿ ಇರ್ತಾರೆ. ಆದರೆ 200 ಜನ ಯೂತ್ಸು ಹಾಗೂ ಶಿವಣ್ಣನವರ ಅಭಿಮಾನಿ ಬಳಗ ಬಂದು ಅವರ ಹುಟ್ಟುಹಬ್ಬಕ್ಕೆ ಬರೀ ಹಾರ ತುರಾಯಿಗಳನ್ನು ಹಾಕಿ ಮಾಡೋದಷ್ಟೇ ಅಲ್ಲದೆ ಒಂದು ರಕ್ತದಾನವನ್ನು ಮಾಡಿ ಅವರ ಹೆಸರ ಮೂಲಕ ಅವರಿಗೆ ಶುಭಾಶಯನ ಕೋರ್ತಿದ್ದಾರೆ. ಅದು ವಿಶೇಷವಾಗಿತ್ತು. ಅದ್ರ ಜೊತೆಗೆ ರಕ್ತ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಉತ್ಪತ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಒಂದು ತುರ್ತು ಸಂದರ್ಭ ಬಂದಾಗ ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯಗೆ ರಕ್ತ ಕೊಟ್ಟರೆ ಅವನ ಜೀವ ಉಳಿಯೋದು. ಅಲ್ಲಿ ಯಾವುದೇ ಜಾತಿ ಭೇದ ಅಥವಾ ಯಾವುದೇ ಶ್ರೀಮಂತ ಬಡವ ಅನ್ನೋ ಭೇದ ಭಾವ ನೋಡ್ದಲೇ ಆ ಜೀವ ಉಳಿಸೋದಕ್ಕೆ ರಕ್ತ ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಕೆಲಸವನ್ನು ಈ ಒಂದು ಯೂತ್ ಕಾಂಗ್ರೆಸ್ಸು, ಹೆಬ್ಬಗೋಡಿ ಯೂತ್ ಕಾಂಗ್ರೆಸ್ಸು ಹಾಗೂ ಅವರ ಅಧ್ಯಕ್ಷ ಬಳಗ ಹಾಗೂ ಪದಾಧಿಕಾರಿಗಳು ಹಾಗೂ ಪ್ರವೀಣ್ ಅವರು ಮತ್ತು ಅವರ ಎಲ್ಲ ಬಳಗ ಈ ದಿನ ಮಾಡಿದೆ. ಈ ಒಂದು ಶಿಬಿರದಲ್ಲಿ JK ಹಾರ್ಟ್ ಹಾಸ್ಪಿಟ್ಲು ಹಾಗೂ ಬೆಂಗಳೂರು ಬ್ಲಡ್ ಬ್ಯಾಂಕು ಹಾಗೂ ನಮ್ಮ ನಿಸರ್ಗ ದೃಷ್ಟಿಧಾಮ ಇವರೆಲ್ಲರ ಸಹಕಾರದಿಂದ ಒಂದು ಆರೋಗ್ಯ ಶಿಬಿರ ಆಗಿದೆ. 100 ಜನಕ್ಕೆ ಅನುಕೂಲ ಆಗಿದೆ. ಇಂಥ ಶಿಬಿರಗಳು ಮತ್ತಷ್ಟು ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದಂಥ ಈ ಒಂದು ಯೂತ್ ಕಾಂಗ್ರೆಸ್ಸಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಧಾನಸಭಾ ಕ್ಷೇತ್ರದ ಪರವಾಗಿ ಹೆಬ್ಬಗೋಡಿಯಲ್ಲಿ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಧು ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಸೇರಿಕೊಂಡು ಇವತ್ತು ಆರೋಗ್ಯ ಭಾಗ್ಯ ಅನ್ನೋ ನಿಟ್ಟಿನಲ್ಲಿ ಮೊದಲನೇದಾಗಿ ಸಾರ್ವಜನಿಕರಿಗೆ ಆರೋಗ್ಯ ದೃಷ್ಟಿಯಿಂದ ಒಂದು ರಕ್ತದಾನ ಶಿಬಿರ ಮತ್ತು ಒಂದು ಹೆಲ್ತ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವರಿಗೆ ಪ್ರೇರಣೆಯಾಗಿ ನಿಂತಿರುವಂಥ ನಮ್ಮ ಶಾಸಕರು ಮತ್ತು ನಮ್ಮ ಸ್ನೇಹಿತರು ಮಧುರಪ್ಪನವ್ರಿಗೆ ಅಭಿನಂದಿಸ್ತಾ ಇದ್ದೀನಿ. ಯಾಕಂದರೆ ಇಂಥ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀಬೇಕು. ಇಂಥ ಕಾರ್ಯಕ್ರಮಗಳು ನಡೆದಾಗ ಜನರಲ್ಲಿ ಆರೋಗ್ಯದ ಒಂದು ಭಾವನೆ ಹೆಚ್ಚಾಗ್ತದೆ. ಈಗ ರಕ್ತ ಕೊಟ್ಟರೆ ಅವರಿಗೆ ರಕ್ತನೂ ಮತ್ತೆ ಬರುತ್ತೆ ಮತ್ತು ರಕ್ತದಲ್ಲಿ ಅವ್ರಿಗೆ ಏನೋ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಎಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮನ ಎಲ್ಲ ಸೇರಿ ಯುವ ಕಾಂಗ್ರೆಸ್ ಬ್ಲಾಕ್ ಕಡೆಯಿಂದ ಏನು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ಆನೇಕಲ್ ಶಾಸಕರ ಶಿವಣ್ಣನವರ ಬರ್ತ್ಡೇಗೆ ಇದು ಚಾಲನೆ ನೀಡಿದಂಗೆ ಆಗುತ್ತೆ. ಇಂಥ ಕಾರ್ಯಕ್ರಮಗಳು ಇನ್ನೂ 15 ದಿವಸ ನಿರಂತರವಾಗಿ ನಡೀತಾ ಇದೆ. ಇಂಥ ಒಳ್ಳೊಳ್ಳೆ ಕೆಲಸಗಳು ತಾಲೂಕಲ್ಲಿ ಆಗಲಿ ಅಂತ ನಾನು ಎಲ್ಲ ಯುವಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಕೇಳ್ಕೊತಾ ಇದ್ದೀನಿ. ನಾನು ವೀರಸಂದ್ರ ವಾರ್ಡ್ ನಂಬರ್ 2 ಕೌನ್ಸಿಲರ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಇವತ್ತು ಶಿವಣ್ಣನವರ ಬರ್ತ್ಡೇ ಪ್ರಯುಕ್ತ ನಮ್ಮ ಪಾಪುರವರು ಮತ್ತು ಮಧುಸೂದನ್ರವರು ತುಂಬ ವಿಜೃಂಭಣೆಯಿಂದ ಒಂದು ಬ್ಲಡ್ ಕ್ಯಾಂಪ್ ಏರ್ಪಡಿಸಿದ್ದಾರೆ ಹೆಬ್ಬಗೋಡಿಯಲ್ಲಿ. ಇದೇ ಫಸ್ಟ್ ಅನಿಸುತ್ತೆ ಈ ರೀತಿ ಒಂದು 1000 ಜನ ಸೇರಿ ಒಂದು ಈ ಪ್ರೋಗ್ರಾಮ್ ಬ್ಲಡ್ ಕ್ಯಾಂಪನ್ನ ನಾವು ಸುಮಾರು ನೋಡಿದ್ದೀವಿ ಎಲ್ಲ ಕಡೆನೂ. ಒಂದು 10 ಜನ 20 ಜನ ಬ್ಲಡ್ ಕೊಡೋವಂಥದ್ದು ನಾವು ನೋಡಿರ್ತೀವಿ. ಇಲ್ಲಿ ಕಡಿಮೆ ಅಂದರೂ 150ರಿಂದ 200 ಜನ ಬ್ಲಡ್ ಕೊಟ್ಟು ಇಲ್ಲಿ ಬ್ಲಡ್ ಬ್ಯಾಂಕ್ಗೆ ಒಂದು ಪ್ರತಿಯೊಂದು ಜನರಿಗೂ ಇದು ಅನುಕೂಲ ಆಗುತ್ತೆ. ಮತ್ತು ಇದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ನಮ್ಮ ಕಡೆಯಿಂದ ಸಪೋರ್ಟ್ 100% ಕೊಡ್ತೀವಿ. ಮತ್ತು ಇದೇ ರೀತಿಗೆ ಒಂದು ನಮ್ಮ ಈ ಶಿವಣ್ಣನವರ ಬರ್ತ್ಡೇಯ ಪ್ರಯುಕ್ತ ಈ ಒಂದು ಬ್ಲಡ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ. ಇದು ಎಲ್ಲರಿಗೂ ಖುಷಿ ಇದೆ. ಇನ್ನೊಂದು ಸರಿ ಹೇಳಬೇಕಂದ್ರೆ ನಮ್ಮ ಶಿವಣ್ಣನವರಿಗೆ ಇದೇ ರೀತಿ 100 ವರ್ಷ ಅವರು ಇದೇ ರೀತಿ ನಮ್ಮ ಒಂದು ಆನೇಕಲ್ ತಾಲೂಕು
ಡೆವಲಪ್ಮೆಂಟ್ ಮಾಡ್ತಾ ಇರೋದು ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ.